ಗಾಡಿ ಇದೆ, ಆಲ್ರೆಡಿ ಗಾಡಿ ಬಂದ್ಬಿಟ್ಟಿದೆ, ನನ್ನ ಹತ್ರನೇ ಇದೆ. ಜಸ್ಟ್ ಹಾಕ್ಸಿ ಅಂತ 150 ಕಮೆಂಟ್ ಬಂತು ಅಂತಂದರೆ ನೆಕ್ಸ್ಟ್ ಮಂತೇ ಹಾಕ್ಸ್ಬಿಡ್ತೀನಿ. ಗರ್ಜನೆ ಸಮೇತ ತೊಗೊಂಬರೋಣ ಆಚೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತೀನಿ. ಟೈರ್ ಕಾಸ್ಟ್ ಕೇಳೇನೆ ನನಗೆ ಶಾಕ್ ಆಗೋಯ್ತು. ಏನು ಗುರು ಇದು ಸೌದೋಗ್ಬಿಟ್ಟಿದೆ. ಒಂದು Z, ಒಂದು 100, ಒಂದು 135 3 ಇಳಿಸಿ ಮನೆ ಹತ್ರ ನಿಲ್ಲಿಸ್ಬಿಡ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡ್ ಅಂಥ್ರೆಡಲ್ಗೆ ಸ್ವಾಗತ ಸುಸ್ವಾಗತ. ಜಾಸ್ತಿ ಬಗ್ಸೋಕ್ಕಾಗಲ್ಲಪ್ಪೋ, ಟೈರ್ ಊಷ್ಟಾಗ್ಬಿಟ್ಟೈತೆ. ಸೊ ಆಗಲೇ ತಮ್ಮನೇಲಿ ನೋಡಿದ್ದೀರಾ. ಎಸ್, ಇವತ್ತು ನನ್ನ ಕನಸಿಗೆ ಫೈನಲಿ ಟಯರ್ನ ಹಾಕ್ಸ್ತಾ ಇದ್ದೀನಿ. 10 ತಿಂಗಳಾದಮೇಲೆ, 10,000 ಕಿಲೋಮೀಟ್ರ್ ಆದಮೇಲೆ ಇವತ್ತು ಟಯರ್ ಹಾಕ್ಸೋಕೆ ಹೋಗ್ತಾಯಿದ್ದೀನಿ. ಸೊ ಯಾವ ಟಯರು ಏನು ಎತ್ತ ಎಲ್ಲ ಹೇಳ್ತೀನಿ. ಯಾವ ಥರ ಸೆಲೆಕ್ಟ್ ಮಾಡಿದೆ, ಹೆಂಗೆ ಸೆಲೆಕ್ಟ್ ಮಾಡಿದೆ, ಕೊನೆಗೂ ಫೈನಲಿ ಆರ್ಡ್ರ್ ಮಾಡಿದ್ದೆ ಲಾಸ್ಟ್ ವೀಕು. ಸೊ ಈ ವೀಕ್ ಬಂದಿದೆ. ಈಗ ಹೋಗಿ ಫಿಟ್ಮೆಂಟನ್ನು ಮಾಡಿಸ್ಬೇಕು. ಸೊ ಯೂಶ್ವಲಿ ಕಂಪ್ನಿ ಟಯರ್ಸ್ ಬಂದ್ಬಿಟ್ಟು ನಿಮಗೆ ಹತ್ತತ್ರ 7,000 to 8,000 ಓಡುತ್ತೆ ಅಷ್ಟೇ, ಸೂಪರ್ ಬೈಕ್ಸಲ್ಲೆಲ್ಲ. ಸೊ ಸುಮಾರು ಜನ ಹೇಳಿದ್ರು ಅಷ್ಟೇ ಬರೋದು ಅಂತ. ಸ್ಟಾರ್ಟಿಂಗಲ್ಲೇ ಕೇಳಿದೆ, ಯಾಕಂದರೆ ಇವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕಲ್ಲ ನೆಕ್ಸ್ಟು ಟಯರ್ ಚೇಂಜು ಇದೆಲ್ಲ. ಸೊ ಕೇಳಿದ್ದೆ, ಅವಾಗ 7,000 to 8,000 ಅಷ್ಟೇ ಅಂತ ಹೇಳಿದರು. ಸೊ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ 7,000 to 8,000 ಬಂದಿದ್ದು, ಬಟ್ ಇನ್ನೂ ಸ್ವಲ್ಪ ಥ್ರೆಡ್ಡು ಬದುಕಿತ್ತು. ಸೊ ಅದಕ್ಕೆ ಏನು ಮಾಡಿದೆ, ಈ ಕಬ್ಬಿನ ಜೊಲ್ಲೆ ಥರ ಇಂಡಿ 10,500 ಕಿಲೋಮೀಟ್ರ್ ಓಡಿಸ್ಬಿಟ್ಟೆ. ಆ್ಯಕ್ಚುಲಿ ಲಾಸ್ಟ್ ವೀಕೆ ಚೇಂಜ್ ಮಾಡಿಸ್ಬೇಕಾಗಿತ್ತು, ಬಟ್ ಟೈರ್ ಸಿಗಲಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡಿದೆ. ಅಷ್ಟೊತ್ತಿಗೆ ಒಂದು 500 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗಿಬಿಟ್ಟಿತ್ತು. ಸೊ 10,500 ಕಿಲೋಮೀಟ್ರಿಗೆ ಫೈನಲಿ ಟಯರ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ. ಸೊ ಟೈರ್ ಚೇಂಜ್ ಮಾಡಿಸೋದು ಒಂಥರ ರಿಚುವಲ್ಲು ಬೈಕರ್ಸ್ಗೆ, ಎಸ್ಪೆಷಲಿ ಫಸ್ಟ್ ಟೈಮ್ ಸೂಪರ್ ಬೈಕ್ ಇಟ್ಟವ್ರಿಗಂತೂ ಫುಲ್ಲು ಕನ್ಫ್ಯೂಷನು. ಯಾವುದಪ್ಪ ತೊಗೊಳೋದು, ಯಾವುದು ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಯೂಸ್ ಮಾಡಿರಲ್ಲ, ಅಥವಾ ನಮ್ಗೆ ಆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಇರೋಲ್ಲ. ಥಿಯರಿಟಿಕಲ್ ನಾಲೆಜ್ ಇದ್ದೇ ಇರುತ್ತೆ, ಬಟ್ ಪ್ರಾಕ್ಟಿಕಲ್ ನಾಲೆಜು ತುಂಬ ಅಗತ್ಯ. ಸೊ ಸರಿ ಆಯಿತು ಅಂದ್ಬಿಟ್ಟು ಪ್ರತಿಯೊಬ್ಬರೂ ಕೇಳ್ತಾಯಿದ್ದೆ. ಪ್ರತಿಯೊಬ್ಬ ಯಾರ್ಯಾರು ಸೂಪರ್ ಬೈಕ್ಸ್ ಇಟ್ಟಿದ್ದಾರೆ ಎಲ್ಲರಿಗೂ ಕೇಳೋದು, ಬ್ರೋ ಯಾವ ಟೈರ್ ಚೆನ್ನಾಗಿದೆ, ಯಾವ್ದು ಚೆನ್ನಾಗಿದೆ, ಇದು ತೊಗೊಂಡ್ರೆ ಚೆನ್ನಾಗಿರುತ್ತಾ ಫಸ್ಟು ನಾನು ರಿಸರ್ಚ್ ಮಾಡಿದೆ. ರಿಸರ್ಚ್ ಮಾಡಿಬಿಟ್ಟು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದೆ ಯಾವ್ಯಾವ ಟಯರ್ಸು ಅಂತ, ಅಂದರೆ ಯಾವ್ಯಾವ ಬ್ರ್ಯಾಂಡ್ ಟಯರ್ಸು ಅಂತ. ಅದಾದಮೇಲೆ ಪ್ರತಿಯೊಬ್ಬರಿಗೂ ಕೇಳ್ಕೊಂಬಂದೆ ಯಾವ ಟಯರ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಲೈಫ್ ಯಾವ ಥರ ಬರುತ್ತೆ, ಗ್ರಿಪ್ ಯಾವ ಥರ ಇರುತ್ತೆ, ವೆಟ್ ಗ್ರಿಪ್ ಆಗಲಿ, ಅಥವಾ ನಾನು ಸ್ವಲ್ಪ ಟೂರಿಂಗು ಮಾಡ್ತೀನಲ್ಲ, ಸೊ ಆ ಒಂದು ಪರ್ಸ್ಪೆಕ್ಟಿವಿಂದ ಯಾವ ಥರ ಇರುತ್ತೆ, ಪ್ರತಿಯೊಂದೂ ಡೀಟೇಲ್ಡಾಗಿ ನೋಡಿ ಎಲ್ಲರೂ ಕೇಳಿ ಎಲ್ಲರ ಒಪಿನಿಯನ್ ಕೇಳಿ ಶಾರ್ಟ್ ಲಿಸ್ಟ್ ಮಾಡಿ ಫೈನಲಿ ಒಂದು ಟಯರ್ಗೆ ಸೆಟ್ಲಾದೆ. ಒಂದು ಬ್ರ್ಯಾಂಡ್ ಟಯರ್ಗೆ ಸೆಟ್ಲಾಗಿ ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಯಾವುದು ಅಂತ ಇಷ್ಟರಲ್ಲಿ ಹೇಳ್ತೀನಿ. ಯಾರ್ಯಾರು ಟಯರ್ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಬ್ರೋ. ಯಾರೂ ಇಲ್ಲ, ಆಲ್ಮೋಸ್ಟ್ ನಮ್ಮ MS ಬ್ರೋ, DV ಬ್ರೋ, ಅಥವಾ ನಮ್ಮ ಟ್ರಿಪಲ್ಲು, ಸೊ ಎಲ್ಲ ಇವ್ರ ಹತ್ರನೇ ಜಾಸ್ತಿ ಕೇಳೋದು ನಾನು, ನಮ್ಮ ಮೋಹನು. ಸೊ ಹಿಂಗೆ ನಾನೇನೇ ಇದರಲ್ಲಿ ಚೇಂಜಸ್ ಮಾಡಬೇಕು, ಎದೆ ಮಾಡಬೇಕು ಅಂತಂದರೆ ಇಷ್ಟು ಜನ ಹತ್ರ ಕೇಳ್ತೀನಿ. ಪ್ರತಿಯೊಬ್ಬರದ್ದು ಒಪಿನಿಯನ್ ತಿಳ್ಕೊಂಡು ಅದಾದಮೇಲೆ ತೊಗೊಳೋದು. ಯಾಕಂದರೆ ಅವರೆಲ್ಲ ಲೈಕ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಸೂಪರ್ ಬೈಕ್ ಕ್ಯಾಟಗರೀಸಲ್ಲಿ. ತುಂಬ ಸೂಪರ್ ಬೈಕ್ಸ್ಗಳು ನೋಡಿದ್ದಾರೆ, ತುಂಬ ನಾಲೆಜ್ ಇದೆ, ಪ್ರಾಕ್ಟಿಕಲ್ ನಾಲೆಜ್ ಇದೆ ಮೇನು. ಸೊ ಅದಕ್ಕಾಗಿ ನಾನು ಅವ್ರ ಹತ್ರನೇ ಕೇಳಿ ಎಲ್ಲ ಪ್ರತಿಯೊಂದೂ ಮಾಡೋದು. ಸೊ ಈ ನಡುವೆ ಹೆಬ್ಬಾಳದಲ್ಲಿ ಟ್ರಾಫಿಕ್ ಕಮ್ಮಿ ಆಗಿಬಿಟ್ಟಿದೆ. ಹೊಸ ಫ್ಲೈಓವರ್ ಓಪನ್ ಆದಾಗಿಂದ ಅಲ್ಲಿ ಕಮ್ಮಿ ಆಗಿದೆ, ಇಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲಿ ಬಾಟಲ್ ನೆಕ್ ಆಗೋದು, ಇಲ್ಲಿ ಬಂದು ಇಲ್ಲಿ ಜಾಸ್ತಿ ಟ್ರಾಫಿಕ್ಕು ಹೋಲ್ಡ್ ಆಗ್ತಾಯಿದೆ. ಇಲ್ಲಿ ಇನ್ನೊಂದೇನೆಂದರೆ ಪ್ರಾಬ್ಲಮ್ಮು, ಮೇಕ್ರಿ ಸರ್ಕಲ್ ಹತ್ರ ಲೆಫ್ಟ್ ಹೋಗ್ತಾರಲ್ಲ, ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅಲ್ಲಿ ಲೆಫ್ಟ್ ಹೋಗೋರೆಲ್ಲ ಸಿಗ್ನಲ್ಗೋಸ್ಕರ ಕಾಯ್ಕೊಂಡು ನಿಂತಿರ್ತಾರೆ. ಸೊ ಅದೇ ಟೈಮ್ಗೆ ಹಿಂದೆಗಡೆ ಸ್ವಲ್ಪ ಪೈಲಪ್ ಆಗಿಬಿಡುತ್ತೆ. ಸೊ ಅದು ಇಲ್ಲಿವರೆಗೂ ಬರುತ್ತೆ, ಗಂಗಾನಗರ್ವರೆಗೂ ಬರುತ್ತೆ. ಸೊ ಹಂಗೆ ನಿನ್ನೆ ತಾನೇ F450 ಲಾಂಚ್ ಆಗಿದೆ BMW ಅವ್ರದ್ದು. ಸೊ ಮೋಸ್ಟ್ ಅವೈಟೆಡ್ 400cc ಕ್ಯಾಟಗರಿಯಲ್ಲಿ ಮೋಸ್ಟ್ ಅವೈಟೆಡ್ ಬೈಕ್ ಅಂತಲೇ ಹೇಳ್ಬೋದು. ನಿನ್ನೆ ತಾನೇ ಲಾಂಚ್ ಆಯಿತು. ನಾನು ನೋಡಿದೆ, ಸುಮಾರು ವೀಡಿಯೋಸ್ಗಳು ಮತ್ತು ಫೋಟೋಸ್ ಎಲ್ಲ ನೋಡಿದೆ. ಪ್ಲಸ್ ಇನ್ನೊಂದೇನಂತಂದರೆ ಲೈಕ್ ನಿಮಗೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಆಗಲೇ ಲಾಂಚ್ ಆಗಿದೆಯಲ್ಲ, ಸೊ ವೀಡಿಯೋಸ್ ಎಲ್ಲ ನೋಡಿದ್ದೀವಿ. ಬಟ್ ಅಲ್ಲಿನ ಫೀಚರ್ಸ್ಗೂ ಇಲ್ಲಿನ ಫೀಚರ್ಸ್ಗೂ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಬಾಡಿ ಶೇಪು ಇದೆಲ್ಲ ಸೇಮ್ ಇರುತ್ತೆ, ಯಾಕಂದರೆ ಇಂಡಿಯಾದಲ್ಲೇ ರೆಡಿ ಆಗೋದು. ಸೊ ಇಂಡಿಯಾಯಿಂದನೇ ಎಕ್ಸ್ಪೋರ್ಟ್ ಆಗೋದು, ಬೇರೆ ಕಂಟ್ರೀಸ್ಗೂ ಇಂಡಿಯಾಯಿಂದನೇ ಎಕ್ಸ್ಪೋರ್ಟ್ ಆಗೋದು. ಸೊ ಪ್ರೈಸ್ ರೇಂಜ್ ನೋಡೋದಾದರೆ ಆ್ಯಕ್ಚುಲಿ ನನಗೆ ಓಕೆ ಅನಿಸ್ತು. ಯಾಕಂತಂದರೆ ಟ್ವಿನ್ ಸಿಲಿಂಡ್ರು 48 PS ಪವರ್ ಜನ್ರೇಟ್ ಮಾಡೋಂಥ ಮಿಷಿನ್ನು, ಪ್ಲಸ್ BMW ಬ್ಯಾಟ್ ಜೊತೆಗೆ ಬರ್ತಾ ಇರೋದ್ರಿಂದ 4,70,000 ಬೇಸ್ ವೇರಿಯಂಟು. ಸೊ ಬೇಸ್ ವೇರಿಯಂಟ್ ಏನು ಅಷ್ಟೊಂದು ನನಗೇನು ಲೈಕ್ ಆಗಲಿಲ್ಲ, ಯಾಕಂದರೆ ಅದರಲ್ಲಿ ಏನು ಅಷ್ಟೊಂದು ಫೀಚರ್ಸ್ ಇಲ್ಲ ಲೈಕ್ ಕಂಪೇರ್ ಟು ಟ್ರೋಫಿ ಎಡಿಷನ್ನು. ಬೆಸ್ಟು 5,30,000 ಕೊಟ್ಟು ಟ್ರೋಫಿ ಎಡಿಷನ್ ಡೈರೆಕ್ಟಾಗಿ ಹೋಗೋದೇ ಬೆಸ್ಟು ಅಂದ್ಕೊತೀನಿ. ಇನ್ನು 30,000 ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ ಎಲ್ಲರಿಗೂ. ಯಾಕಂದರೆ ವೆನ್ ಯು ಸ್ಪೆಂಡಿಂಗ್ 5 lakhs ಅಲ್ಲ, ಇನ್ನೊಂದು 30,000 ನಿಮಗೇನು ಅಷ್ಟೊಂದು ದೊಡ್ಡ ಅಮೌಂಟ್ ಅಂತ ಅನಿಸಲ್ಲ.
ಸೊ 5,30,000 ಕೊಟ್ಟು ನೀವು ಟ್ರೋಫಿ ಎಡಿಷನ್ ತೊಗೊಂಡ್ರೆ ಬೆಸ್ಟು ಅನಿಸುತ್ತೆ ನನಗೆ. ಯಾಕಂದರೆ ಅದರಲ್ಲಿ ಪ್ರತಿಯೊಂದೂ ಬರುತ್ತೆ, ಆಕ್ಸೆಸರೀಸ್ ಆಗಲಿ, ಲೈಕ್ ಇವಾಗ ಬ್ಯಾಶ್ ಪ್ಲೇಟ್ ಮೆಟಲ್ ಬರುತ್ತೆ. ಅದೇ ನಿಮಗೆ ಬೇಸ್ ವೇರಿಯಂಟಲ್ಲಿ ಬ್ಯಾಶ್ ಪ್ಲೇಟು ಮೆಟಲ್ ಇರೋಲ್ಲ. ಬೇಸ್ ವೇರಿಯಂಟಲ್ಲಿ ನಿಮಗೆ ಬ್ಯಾಶ್ ಪ್ಲೇಟೇ ಕೊಡೋಲ್ಲ. ಇದು ಇನ್ನೊಂದು ಎಕ್ಸ್ಕ್ಲೂಸಿವ್ ವೇರಿಯಂಟ್ ಅಂತ ಇದೆಯಲ್ಲ, ಮಿಡ್ ವೇರಿಯಂಟು, ಅದರಲ್ಲಿ ನಿಮಗೆ ಪ್ಲಾಸ್ಟಿಕ್ದು ಬರುತ್ತೆ ಬ್ಯಾಶ್ ಪ್ಲೇಟು. ಆಮೇಲೆ ನಕಲ್ ಗಾರ್ಡು ಅಷ್ಟೇ ಬೇಸ್ ವೇರಿಯಂಟಲ್ಲಿ ಇಲ್ಲ, ಇದರಲ್ಲಿ ಮಾತ್ರ ಇರೋದು ಟ್ರೋಫಿ ಎಡಿಷನಲ್ಲಿ. ಪ್ಲಸ್ಸು ನಿಮಗೆ ಇದರಲ್ಲಿ ಮಿಡ್ ವೇರಿಯಂಟಲ್ಲಿದೆ. ಸೊ ಹಿಂಗೂ ತುಂಬ ಆಪ್ಷನ್ಸ್ಗಳಿದೆ. ಮತ್ತು ಈಸಿ ಕ್ಲಚ್ಚು, ಸೊ ಅದೂ ಅಷ್ಟೇ ನಿಮಗೆ ಬರೀ ಟ್ರೋಫಿ ಎಡಿಷನಲ್ಲಿ ಮಾತ್ರ, ಮಿಡ್ಡಲ್ಲೂ ಇಲ್ಲ, ಬೇಸಲ್ಲೂ ಇಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ದರೆ ನಿಮಗೆ ಇಂಜಿನೆಲ್ಲ ಸೇಮ್ ಇರುತ್ತೆ. ಸೊ ಇಂಜಿನೆಲ್ಲ ಸ್ಪೆಸಿಫಿಕೇಷನ್ ಎಲ್ಲ ಸೇಮ್ ಇದೆ, ಬರೀ ಆಕ್ಸೆಸರೀಸು ಇವೆಲ್ಲ ಮಾತ್ರ ಚೇಂಜ್ ಆಗುತ್ತೆ. ನೀವು ಬೆಸ್ಟು ನನಗೆ ಗೊತ್ತಿರೋಂಗೆ. ಆಮೇಲೆ ಸ್ಮೋಕ್ಡ್ ವೈಸರ್ ಬರುತ್ತೆ ನಿಮಗೆ ಟ್ರೋಫಿ ಎಡಿಷನಲ್ಲಿ. ಮಿಡ್ಡಲ್ಲಿ ನಿಮಗೆ ಕ್ಲಿಯರ್ ವೈಸರ್ ಬರುತ್ತೆ, ಬೇಸ್ ವೇರಿಯಂಟಲ್ಲಿ ಬರೋದೇ ಇಲ್ಲ. ಸೊ ನೀವು ಬೆಸ್ಟು 5,30,000 ಕೊಟ್ಟು ಟ್ರೋಫಿ ಎಡಿಷನ್ ತೊಗೊಂಡ್ರೆ, ಪ್ಲಸ್ ಕಲರ್ ಬೇರೆ ನಿಮಗೆ ಬ್ಲೂ ಮತ್ತು ವೈಟ್ ಕಾಂಬಿನೇಷನ್ ಕಲರ್ ಬರುತ್ತಲ್ಲ ಟ್ರೋಫಿ ಎಡಿಷನ್ದು, ಅದು ಬರೀ ಟ್ರೋಫಿ ಎಡಿಷನಲ್ಲಿ ಮಾತ್ರ, ನಿಮಗೆ ಬೇಸಲ್ಲೂ ಸಿಗೋಲ್ಲ, ಮಿಡ್ಡಲ್ಲೂ ಸಿಗೋಲ್ಲ. ಮಿಡ್ಡು ಮತ್ತು ಬೇಸ್ಗೆ ಮೋಸ್ಟ್ಲಿ ಗ್ಲಾಸಿ ಬ್ಲ್ಯಾಕ್ ಏನೋ ಇದೆ. ಇದು ಕಲರ್ ವೇರಿಯಂಟ್ಸ್ ಇನ್ನೂ ಸರಿ ಗೊತ್ತಾಗ್ತಾ ಇಲ್ಲ, ಬಟ್ ಸದ್ಯಕ್ಕೆ ಇರೋದು ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಯಾವ್ಯಾವ ಕಲರ್ ಆಪ್ಷನ್ಸ್ ಇದೆ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋಂಗೆ 5,30,000 ಕೊಟ್ಟು ನೀವು ಬೆಸ್ಟು ಟ್ರೋಫಿ ಎಡಿಷನ್ನೇ ತೊಗೊಳೋದು ಬೆಸ್ಟ್ ಅನಿಸುತ್ತೆ. ಪ್ಲಸ್ ಪ್ರೈಸ್ ರೇಂಜೂ ಅಷ್ಟೇ, ನಾನೆಲ್ಲೋ ಎಕ್ಸ್-ಶೋರೂಮೇ 6.5 ವರೆಗೂ ಇಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ BMW ಅವರು. ಐ ಥಿಂಕ್ 450cc ಟ್ವಿನ್ ಸಿಲಿಂಡ್ರಿಗೆ 5,30,000 ವರ್ತ್ ಅಂತ ಅನಿಸುತ್ತೆ. ಯಾಕಂದರೆ ಅದರ ಫೀಚರ್ಸು, ಅದ್ರ ಲುಕ್ಸು, ಸೊ ಆಲ್ಮೋಸ್ಟ್ ನಿಮಗೆ 1300 GS ಲುಕ್ಸ್ಗಳೇ ಇದೆ. ಮುಂದೆಗಡೆ ಹೆಡ್ಲೈಟ್ ಆಗಿರ್ಬೋದು, ಮತ್ತು ಕಂಟ್ರೋಲ್ ಸಿಸ್ಟಮು, ಈ ಒಂದು ನಿಮಗೆ ಆಲ್ಮೋಸ್ಟ್ 1300 GS ಮತ್ತು ಆ BMW ಏನೇನು ADV ವೇರಿಯಂಟ್ಸ್ ಇದೆ ಅದರಲ್ಲೆಲ್ಲ ಎಲ್ಲ ವೇರಿಯಂಟ್ಸಲ್ಲೂ ಏನೇನು ಫೀಚರ್ಸ್ಗಳು ಕಾಣಿಸುತ್ತೆ ಇದರಲ್ಲೆಲ್ಲ ಕಾಣಿಸುತ್ತೆ. ಸ್ವಲ್ಪ ಟಯರ್ ಕಾಸ್ಟ್ ಕೇಳೇ ನನಗೆ ಶಾಕ್ ಆಗೋಯ್ತು. ಏನು ಗುರು ಇದು ಟಯರ್ ಇಷ್ಟೊಂದು ಕಾಸ್ಟ್ ಇದೆಯಾ ಅಂತ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಗುರು. ಸೂಪರ್ ಬೈಕ್ ಮೇಂಟೈನ್ ಮಾಡೋದು ನೋಡಿ, ಇದು ಬಾಟಲ್ನೇ ಕೇಳಿದ್ದು ನಾನು. ಅಲ್ಲಿ ಸಿಗ್ನಲ್ಗೆ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ನಿಂತಿರ್ತಾರೆ. ಸೊ ಇಲ್ಲಿ ಈ ಕಡೆ ಗಂಗಾನಗರವರೆಗೂ ಟ್ರಾಫಿಕ್ ಬಂದುಬಿಡುತ್ತೆ. ಇದೊಂದು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡ್ರೆ ಈಸಿಯಾಗಿ ಫ್ಲೋ ಆಗುತ್ತೆ. ಪ್ಲಸ್ ಇನ್ನೊಂದೇನಂತಂದರೆ ಮುಂದೆಗಡೆ ಕಾವೇರಿ ಥಿಯೇಟ್ರ್ ಹತ್ರ, ಈ ಕಾವೇರಿ ಥಿಯೇಟ್ರ್ ಇಲ್ಲ. ಸೊ ಕಾವೇರಿ ಥಿಯೇಟ್ರ್ ಹತ್ರ ಏನಾಗಿದೆ, ಅಲ್ಲಿ 3 ಲೇನಿಂದ 2 ಲೇನಿಗೆ ಬಂದುಬಿಡುತ್ತಲ್ಲ, ಸೊ ಅಲ್ಲೊಂದು ಸ್ವಲ್ಪ ಚೋಕಾಗುತ್ತೆ. ಸೊ ಮೇಂಟೆನೆನ್ಸು ನಾವು ಅಂದ್ಕೊಂಡಂಗೆ ಲೈಕ್ ಏನು ಗೊತ್ತಾ, ರೆಗ್ಯುಲರಾಗಿ ಓಡಿಸೋರಿಗೆ ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ಲಿ ಅನಿಸುತ್ತೆ. ಇಲ್ಲಿ ಯಾವಾಗೋ ಒಂದೊಂದು ಸರಿ ಓಡಿಸ್ತಾರೆ ಗೊತ್ತಾ, ಲೈಕ್ ಬರೀ ವೀಕೆಂಡ್ ರೈಡ್ಸು, ಯಾವ ತಿಂಗ್ಳಿಗೆ 1-2 ರೈಡ್ಸ್ ಥರ, ಸಂಡೇ ಜಸ್ಟ್ ಬ್ರೇಕ್ಫಾಸ್ಟ್ ರೈಡ್ ಮಾಡ್ಕೊಂಬರೋರು, ಈ ಥರ ಅವ್ರಿಗೆಲ್ಲ ಆದರೆ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಯಾಕಂದರೆ 1 ಇಯರ್ಗೆ ನನಗೆ ಗೊತ್ತಿರೋಂಗೆ ಎಷ್ಟೋ ಜನ 3,000 ಓಡಿಸಿರಲ್ಲ. ನಾನು ಆಗಲೇ 10,000 ಓಡಿಸ್ಬಿಟ್ಟಿದ್ದೀನಿ. ಸೊ 10,000 ಅಂತಂದರೆ ಪ್ರತಿ ತಿಂಗಳು ನೀವು 1,000 ಕಿಲೋಮೀಟ್ರ್ ಓಡಿಸ್ತೀರ ಒಂದು ಸೂಪರ್ ಬೈಕಲ್ಲಿ ಅಂತಂದರೆ ನೀವು ಮೇಂಟೆನೆನ್ಸ್ಗೆ ರೆಡಿ ಆಗ್ಬಿಡಿ. ಟಯರ್ ಆಗಲಿ, ಚೈನ್ ಸ್ಪ್ರಾಕೆಟ್ಸ್ ಓಕೆ 25,000ವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಡಿಪೆಂಡ್ ಆನ್ ಮೇಂಟೆನೆನ್ಸು, ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಆ ಥರ ಡಿಪೆಂಡು. ಅದಾದಮೇಲೆ ನಿಮಗೆ ಸರ್ವಿಸ್ ಅಂತೂ ಒಂದು 2-3 ಆಗೇ ಆಗುತ್ತೆ. ಇನ್ಶೂರೆನ್ಸು ಇವಾಗ ನೆಕ್ಸ್ಟ್ ತಿಂಗಳು ಅದು ಬೇರೆ ಕಟ್ಟಬೇಕು, ಇನ್ಶೂರೆನ್ಸ್ ಬೇರೆ ಕಟ್ಟಬೇಕು ನೆಕ್ಸ್ಟು, ಅದೊಂದು 18,000-20,000 ಬರುತ್ತೆ. ಆದರೂ ಒಂಥರ ಜೋಶು, ಒಂಥರ ಖುಷಿ, ಏನೋ ಒಂದು ಜೀವನದಲ್ಲಿ ಏನೋ ಒಂದು ಸೂಪರ್ ಬೈಕ್ ಇಡೋ ಲೆವೆಲ್ಗಾದರೂ ಬಂದಿದ್ದೀವಲ್ಲ ಅಂತ. ಕನಸು ಮನಸ್ಸಲ್ಲೂ ಅಂದ್ಕೊಂಡೇ ಇರಲಿಲ್ಲ ಒಂದು ಸೂಪರ್ ಬೈಕ್ ತೊಗೊತೀನಿ ಅಂತ. ಹೆಂಗೋ ದೇವ್ರ ದಯದಿಂದ ಸೂಪರ್ ಬೈಕ್ ತೊಗೊಂಡಿದ್ದೀವಿ. ಇವಾಗ ದೇವ್ರ ಮೇಲೂ ಕೋಪ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಸೂಪರ್ ಬೈಕ್ ಕೊಟ್ಬಿಟ್ಟಿದ್ದಾರೆ. ಸೊ ಬನ್ನಿ ಸೀದಾ ಟಯರ್ ತೊಗೊಂಡು ಅಲ್ಲಿಂದ ಹೋಗಿ ಟಯರ್ನ ಫಿಟ್ ಮಾಡಿಸ್ಕೊಳ್ಳೋಣ. ಓಕೆ, ಸೊ ಟಯರ್ ತೊಗೊಂಡಾಯಿತು. ಇಲ್ಲೇ ಟಾರ್ಕ್ ಪ್ಲಗ್ ಬಂದಿದೆ, ನಮ್ಮ ಪವನ್ ಇದ್ದಾರೆ. ಸೊ ನಿಮ್ಗೇನಾದರೂ ಟಯರ್ ರಿಕ್ವೈರ್ಮೆಂಟ್ಸ್ ಇದ್ದರೆ ನನಗೆ DM ಮಾಡಿ ನಂಬರ್ ಕಳಿಸ್ತೀನಿ. ಸೊ ಟಯರ್ಸು ತೊಗೊಂಬರ್ತಾರೆ, ಫಿಟ್ಟಿಂಗ್ ಬೇರೆ ಕಡೆ ಮಾಡಬೇಕು. ಸರಿ ಬಲ್ಲ, ಬಾಯ್, ಥ್ಯಾಂಕ್ ಯು. ನನಗದು ಜಯನಗರ ಕಡೆ ಹೋಗ್ಬೇಕಾ, ಇದು ಮುಗಿಸಿ JP ನಗರ್. ಹಾಂ, ಅದಾದಮೇಲೆ ತಿರ್ಗಿ ಉಳ್ಳಾಳ್ಗೆ ಹೋಗ್ಬೇಕು, ಅಲ್ಲೊಂದು ಮರಳಿ ಊಟ ಐತೆ. ಸೊ ಟಯರ್ ತೊಗೊಂಡೆ. ಟಯರ್ ತೊಗೊಂಡು ಇವಾಗ ಸೀದಾ ಮಧುಸ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಬಂದುಬಿಟ್ಟು ಫಿಟ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಇಲ್ಲೇ ಮಧುಸ್. ಓಕೆ, ಸೊ ನೋಡಿ ಹಳೆ ಟಯರ್ಸು ಆಲ್ಮೋಸ್ಟು ಸೌದೋಗ್ಬಿಟ್ಟಿದೆ. ಸೊ ಇದು ಹೊಸ ಟಯರ್ಸು, ಮಿಶಿಲಿನ್ ರೋಡ್ 6. ಇದು ಹೊಸ ಟಯರ್ಸ್ ನೋಡಿ, ಮಿಶಿಲಿನ್ ರೋಡ್ 6. ಸೊ ಸೈಜ್ ಬಂದ್ಬಿಟ್ಟು 180/55. ZR 17. ZR ಅಂದರೆ ನಿಮಗೆ ಆಲ್ಮೋಸ್ಟ್ ಸ್ಪೀಡ್ ಲೆಕ್ಕ, 300+ ಸ್ಪೀಡ್ ಟಯರ್ಸ್ಗೆಲ್ಲ ZR ಅಂತಲೇ ಬರುತ್ತೆ. ಪ್ಲಸ್ ಇದು 73 ಮತ್ತು W 17.3 ಅಂದರೆ ವೆಯ್ಟ್ ಅರೌಂಡ್ 280-300 kgs. ಅದಾದಮೇಲೆ 2CT ಅಂತ ಇದೆ. 2CT ಅಂತಂದರೆ ಡ್ಯುಯಲ್ ಕಾಂಪೌಂಡ್ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಸೆಂಟರಲ್ಲಿ ಹಾರ್ಡ್ ಇರುತ್ತೆ,
ಮತ್ತು ಸೈಡಲ್ಲಿ ಬಂದುಬಿಟ್ಟು ಸಾಫ್ಟ್ ಕಾಂಪೌಂಡ್ ಇರುತ್ತೆ. ನಿಮ್ಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಇಲ್ಲಿ ನಿಮಗೆ ಗ್ಲಾಸಿ ಇದೆ, ಇಲ್ಲಿ ಸ್ವಲ್ಪ ಮ್ಯಾಟ್ ಇದೆ. ಸೊ ಇದು ಬಂದುಬಿಟ್ಟು 2CT ಅಂದರೆ ಡ್ಯುಯಲ್ ಕಾಂಪೌಂಡ್ ಟೈರ್ಸ್ ಅಂತ. ಸೊ ಆಲ್ಮೋಸ್ಟ್ 2 ಟೈರ್ಸ್ ತರಿಸಿದ್ದೀನಿ. ಈಗ ಏನಿದ್ರು ಜಸ್ಟ್ ಫಿಟ್ಮೆಂಟ್ ಅಷ್ಟೇ. ಸೊ ಮಧುಸ್ ಹತ್ರ ಬಂದಿದ್ದೀನಿ. ಮಧುಸ್ ಟೈರ್ ಸೆಂಟ್ರ್. ನಮ್ಮ ಎಲ್ಲ ಬ್ಲಾಗರ್ಸೂ ಇಲ್ಲೇ ಬರೋದು. ಬ್ಯಾಲೆನ್ಸಿಂಗಿಗೆ, ವೀಲ್ ಬ್ಯಾಲೆನ್ಸಿಂಗು, ಕಾರ್ಗಾಗಲಿ ಬೈಕ್ಗಾಗಲಿ ಎಲ್ಲ ಆಲ್ಮೋಸ್ಟು ಇಲ್ಲೇ ಇದನ್ನೇ ಟ್ರಸ್ಟೆಡ್ ಟೈರ್ ಸೆಂಟ್ರು. ಸೊ ಅದಕ್ಕೆ ನಾನು ಇಲ್ಲೇ ಬಂದಿದ್ದೀನಿ. ಸೊ ಇವಾಗ ಇನ್ನೊಂದು 1/2 hour 45 minutes ಆಗುತ್ತೆ ಚೇಂಜ್ ಮಾಡೋದು. ಚೇಂಜ್ ಮಾಡಿಸ್ಕೊಂಡು ವೀಲ್ ಬ್ಯಾಲೆನ್ಸಿಂಗು ಮಾಡಿಸ್ಕೊಂಡು ನೋಡೋಣ. ಎಲ್ಲೋ ಇದೆ, ಇಲ್ಲಿ ಮೇಡ್ ಇನ್ ಸ್ಪೇನ್ ಅಂತ ಇದೆ ನೋಡಿ, ಇಲ್ಲಿ ಮೇಡ್ ಇನ್ ಸ್ಪೇನ್ ಅಂತ ಇದೆ. ಸೊ ನಿಮಗೆ ಯೂಶಲಿ ಮಿಶೆಲಿನ್ ಟೈರ್ಸು 2 ಕಡೆಯಿಂದ ಬರುತ್ತೆ. ಒಂದು ಥೈಲ್ಯಾಂಡ್ ಅಂದ್ಕೊತೀನಿ, ಇನ್ನೊಂದು ಬಂದ್ಬಿಟ್ಟು ಸ್ಪೇನ್. ಸೊ ಈ ಟೈರ್ಸ್ ಬಂದಿರೋದು ಸ್ಪೇನಿಂದ. ಸೊ ತುಂಬ ದಿನ ರಿಸರ್ಚ್ ಮಾಡಿ ಎಲ್ಲರನ್ನೂ ಕೇಳಿ ಫೈನಲ್ಲಾಗಿ ಪೆರಾಲಿ ಮತ್ತು ಮಿಶೆಲಿನ್ 2ಕ್ಕೆ ಸ್ಟಿಕ್ ಆನ್ ಆದೆ. ಅದರಲ್ಲಿ ಮಿಶೆಲಿನ್ಗೆ ಫೈನಲ್ ಆದೆ, ಮಿಶೆಲಿನ್ ರೋಡ್ 6. ಯಾಕಂದರೆ ನಾನು ಟೂರಿಂಗು ಮಾಡ್ತೀನಿ, ಪ್ಲಸ್ಸು ಇದರಲ್ಲಿ ಏನಂತಂದರೆ ಇನ್ನೊಂದು 15,000 kilometersವರೆಗೂ ಲೈಫ್ ಬರುತ್ತೆ ಅಂತ ಹೇಳಿದ್ದಾರೆ. ಪ್ಲಸ್ ಟೂರಿಂಗಿಗೂ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಮಿಶೆಲಿನ್ ರೋಡ್ 6ನೇ ಯೂಸ್ ಮಾಡಿದೆ. ಪ್ಲಸ್ ಇದರಲ್ಲಿ 2CT ಅಂತ ಹೇಳಿದ್ನಲ್ಲ ಆವಾಗಲೇ. ಸೊ ಇದು ಬಂದ್ಬಿಟ್ಟು ಡ್ಯುಯಲ್ ಕಾಂಪೌಂಡ್ ಟೆಕ್ನಾಲಜಿ ಅಂತ. ಸೊ ನಿಮಗೆ ಮಧ್ಯ ಬಂದ್ಬಿಟ್ಟು ಫುಲ್ ಹಾರ್ಡ್ ಕಾಂಪೌಂಡ್ ಇರುತ್ತೆ. ಅದು ನಿಮಗೆ ಸ್ಟ್ರೈಟ್ ಲೈನ್ ಸ್ಪೀಡು ಪ್ಲಸ್ಸು ಲಾಂಗಿಟಿವಿಟಿ, ಸೊ ಜಾಸ್ತಿ ದಿನ ಬಾಳಿಕೆ ಬರೋ ಥರ ಆ ಒಂದು ಕಾಂಪೌಂಡು. ಪ್ಲಸ್ ಸೈಡಲ್ಲಿ ಬಂದ್ಬಿಟ್ಟು ಲೀನ್ ಆ್ಯಂಗಲ್ಗೆ ನಿಮಗೆ ಸಾಫ್ಟ್ ಕಾಂಪೌಂಡ್ ಕೊಡ್ತಾನೆ. ಸೊ ಇದು 2CT ಟೆಕ್ನಾಲಜಿ ಮಿಶೆಲಿನ್. ಸೊ ಫೈನಲಿ ನಿಮಗೆ ಕ್ವಶನ್ ಏನು ಅಂತಂದರೆ ಪ್ರೈಸ್ ಎಷ್ಟಾಯಿತು ಅಂತ. ಸೊ ನಾನು ತೊಗೊಂಡಿದ್ದು ನಿಮ್ಗೆ ಗೊತ್ತಿರೋ ಹಾಗೆ ಟಾರ್ಕ್ ಬ್ಲಾಕು. ಸೊ ನಮ್ಮ ಪವನ್ ಶೆಟ್ಟಿ ಇದ್ದಾರಲ್ಲ, ಸೊ ಅವ್ರ ಹತ್ರನೇ ತೊಗೊಂಡಿರೋದು. ಸೊ ಗಾಡಿ ಟಯರು, ಸೊ ಟೋಟಲ್ 2 ಟಯರ್ ಸೇರಿ ನನಗೆ 47,500 ರೂಪಾಯಿ ಆಯಿತು 2 ಟಯರು. ಅದಾದಮೇಲೆ ಫಿಟ್ಮೆಂಟು ಪ್ಲಸ್ ಬ್ಯಾಲೆನ್ಸಿಂಗು ಎರಡಕ್ಕೂ ಒಂದು 1,600 ರೂಪೀಸ್ ಆಯಿತು. ಸೊ ಆಲ್ಮೋಸ್ಟ್ ಹತ್ತಿರ 49,000 ಅಂದ್ಕೊಳ್ಳಿ. 49,000-50,000 ಬೇಕು ಒಂದು ಟಯರ್ ಚೇಂಜ್ ಮಾಡಿಸ್ಬೇಕು ಸೂಪರ್ ಬೈಕಲ್ಲಿ ಅಂತಂದರೆ. ಕೆಲವೊಂದು ಕಮ್ಮಿನೂ ಸಿಗುತ್ತೆ, ಬಟ್ ನಾನು ಯಾವುದು ಬೆಸ್ಟ್ ಅದನ್ನು ನಾನು ಚೂಸ್ ಮಾಡಿಕೊಂಡೆ ನನ್ನ ರೈಡಿಂಗ್ ಸ್ಟೈಲ್ಗೆ. ಪ್ಲಸ್ ಇದರಲ್ಲಿ ಇನ್ನೂ ಕಮ್ಮಿದು ಬರುತ್ತೆ, ಸ್ವಲ್ಪ ಇನ್ನೊಂದು 10,000 ಕಡಿಮೆಗೂ ಬರುತ್ತೆ. ಪರವಾಗಿಲ್ಲ. ಟಯರು ಮತ್ತು ಬ್ರೇಕ್ ಪ್ಯಾಡ್ಸ್ ಎಲ್ಲ ಚಾನ್ಸಸ್ ತೊಗೊಂಡು ಹಾಕ್ಕೋಬಾರ್ದು. ಯಾಕಂದರೆ ಪ್ಯಾನಿಕ್ ಸಿಚುವೇಷನ್ಸಲ್ಲಿ ಅದೇ ನಿಮಗೆ ಬರೋದು ಕಾಪಾಡೋದು. ಹೆವಿ ಬಿಸಿಲು, ಮೀಟಿಂಗ್ ಬೇರೆ ಇದೆ. ಸೊ ಫಸ್ಟ್ ಮೀಟಿಂಗ್ ಮುಗಿಸ್ಕೊತೀನಿ. ಅದಾದಮೇಲೆ ಮರಳಿ ಊಟಕ್ಕೆ ಹೋಗಬೇಕು. ಬೈಜಲ್ಲಿ ಅಲ್ಲಿ ಬರ್ತಾರೆ ಇವಾಗ. ಸೊ ಅಲ್ಲೇ ಹೋಗಿ ಸಿಗೋಣ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮರಳಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ನಾನ್ ವೆಜ್ ಬ್ಯಾಟಿಂಗ್ ಮಾಡೋಣ ಇವತ್ತು. ಸೊ ಎಲ್ಲ ಬಾಯ್ಸ್ ಎಲ್ಲ ಬರ್ತಾವ್ರೆ, ಆನ್ ದಿ ವೇ ಇದ್ದಾರೆ ಎಲ್ಲರೂ. ಪ್ಲಸ್ ತುಂಬ ಜನ ಕೇಳ್ತಾಯಿದ್ರಿ ಎಕ್ಸಾಸ್ಟ್ ಯಾವಾಗ ಅಂತ. ತುಂಬ ಜನಕ್ಕೆ ನನ್ನ ಗಾಡಿಗೆ ಎಕ್ಸಾಸ್ಟ್ ಹಾಕ್ಸ್ಬೇಕು ಅಂತ ಭಲೆ ಆಸೆ ಐತೆ. ಸೊ ಈ ಒಂದು ವೀಡಿಯೋಗೆ ಏನಾದರೂ ಮಿನಿಮಮ್ 100-150 ಕಮೆಂಟು ಎಕ್ಸಾಸ್ಟ್ ಹಾಕ್ಸಿ ಅಂತ ಬಂತು ಅಂದರೆ ಪಕ್ಕ ನೆಕ್ಸ್ಟ್ ತಿಂಗಳು ಹಾಕ್ಸ್ಬಿಡ್ತೀನಿ. ಪಕ್ಕ ಮದರ್ ಪ್ರಾಮಿಸ್. ನೆಕ್ಸ್ಟ್ ಮಂತೇ ಹಾಕ್ಸ್ಬಿಡ್ತೀನಿ ಎಕ್ಸಾಸ್ಟು. ಮಿನಿಮಮ್ 150 ಕಮೆಂಟು ಎಕ್ಸಾಸ್ಟ್ ಹಾಕ್ಸಿ ಅಂತ 150 ಕಮೆಂಟ್ ಬಂತು ಅಂತಂದರೆ ನೆಕ್ಸ್ಟ್ ಮಂತೇ ಹಾಕ್ಸ್ಬಿಡ್ತೀನಿ. ಈಗ ನನಗೂ ಹಾಕ್ಸ್ಬೇಕು ಅಂತ ಭಲೆ ಆಸೆ. ಬಟ್ ಏನಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 6 ತಿಂಗಳೇನು ಅಂದ್ಕೊಂಡೆ, ಒಂದು 6 ತಿಂಗಳೇ ಇದರಲ್ಲೇ ಓಡಿಸೋಣ ಸ್ಟಾಕ್ ಎಕ್ಸಾಸ್ಟಲ್ಲಿ, ಅದ್ರ ಫೀಲ್ ತೊಗೊಳೋಣ. ಅದಾದಮೇಲೆ ನನಗೆ ಎಕ್ಸಾಸ್ಟ್ ಹಾಕ್ಸೋಣ ಅಂದ್ಕೊಂಡೆ. ಸೊ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಟೂರಿಂಗ್ ಮಾಡೋಣ, ಎಕ್ಸಾಸ್ಟ್ ಆಮೇಲೆ ನಿಧಾನಕ್ಕೆ ನೋಡ್ಕೊಳೋಣ ಅಂತ. ಪ್ಲಸ್ ಅದರಲ್ಲಿ ಬೇರೆ ಪೊಲೀಸವ್ರ ಕಾಟ ಬೇರೆ. ಸೊ ಅಲ್ಲಿ ಇಲ್ಲಿ ಓಡಾಡೋಕೆ ನೋಡಿ, ಈ ಥರ ಆರಾಮಾಗಿ ಸಿಟೀಲಿ ಯಾರನ್ನ ಓಡಾಡೋಕ್ಕಾಗುತ್ತಾ? ನಾನಾದರೆ ನೋಡಿ ಹಿಂಗೆ ಆರಾಮಾಗಿ ಸಿಟೀಲಿ ಜೀನೇನು ತೊಗೊಂಡು ಓಡಾಡ್ತಾ ಇರ್ತೀನಿ. ಬಟ್ ಎಕ್ಸಾಸ್ಟ್ ಇರೋದಾದರೆ ಭಯ, ಎಲ್ಲಿದ್ದಾರೋ ಪೊಲೀಸವರು, ಎಲ್ಲಿ ಹಿಡಿದು ಬಿಡ್ತಾರೋ, ಸುಮ್ಮನೆ ಆ ಥರ ಭಯ ಬಿದ್ದುಕೊಂಡು ಓಡಾಡೋಕ್ಕಾಗಲ್ಲ. ಇನ್ನೊಂದೇನಂತಂದರೆ ಎಲ್ಲ ಅರ್ಜೆಂಟಾಗಿ ಹೋಗ್ತಾ ಇರ್ತೀವಿ, ಸಡನ್ನಾಗಿ ಪೊಲೀಸವ್ರು ಹಿಡಿದು ಬಿಡ್ತಾರೆ, ಫೈನ್ ಹಾಕಿ ಬಿಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸೊ ಇದೆಲ್ಲ ಕಾನ್ಸಿಕ್ವೆನ್ಸಸ್ಸು. ಅದಕ್ಕೋಸ್ಕರ ಒಂಥರ ಏನಾಗ್ಬಿಡುತ್ತೆ ಅಂದರೆ ಬಟರ್ಫ್ಲೈ ಎಫೆಕ್ಟು. ಅದರಿಂದ ಇನ್ನೊಂದೇನೋ ಆಗಿಬಿಡುತ್ತೆ, ಅದರಿಂದ ಇನ್ನೊಂದೇನೋ ಆಗಿಬಿಡುತ್ತೆ, ಆ ಥರ. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಅಂತ ಹಾಕ್ಸಿರ್ಲಿಲ್ಲ. ಸೊ ಈಗೂ ಅಷ್ಟೇ ಎಕ್ಸಾಸ್ಟ್ ಹಾಕ್ಸಿದ್ರೆ ಟ್ರಾವೆಲಿಂಗ್ ಮಾಡೋವಾಗ ನಾನು ಎಕ್ಸಾಸ್ಟ್ನ ತೆಗೆಸ್ಬಿಟ್ಟು ಟ್ರಾವೆಲ್ ಮಾಡ್ತೀನಿ.
ನೋಡೋಣ. ಈ ಒಂದು ವಿಡಿಯೋಗೆ 150 ಕಮೆಂಟ್ ಬಂತು ಎಕ್ಸಾಸ್ಟ್ ಹಾಕ್ಸಿ ಅಂತಂದರೆ ಪಕ್ಕಾ ಹಾಕ್ಸ್ತೀನಿ. ಇಡಬೇಕು ಮನೆ ಹತ್ರ ಜಾಗ ಇಲ್ಲ ಗುರು ಗಾಡಿ ನಿಲ್ಸೋಕ್ಕೆ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಒಂದು Z, ಒಂದು 100, ಒಂದು 135 3 ಇಳಿಸಿ ಮನೆ ಹತ್ರ ನಿಲ್ಲಿಸ್ಬಿಡ್ತಾ ಇದ್ದೆ. ಬರಲಿ ಟೈಮ್ ಬರಲಿ. ಓಕೆ, ಸೊ ಮರಳಿ ಊಟಕ್ಕೆ ಬಂದ್ರಿ, ಮರಳಿ ಊಟ ತಿಂದ್ರಿ. ನೋಡಿ ಯಾರ್ಯಾರು ಬಂದಿದ್ದಾರೆ. ಇವರೆಲ್ಲ ಈಗ ಯಾವುದೋ ಕಾಲೇಜ್ ಫೆಸ್ಟ್ಗೆ ಹೋಗ್ತಾ ಇದ್ದಾರೆ. ಸೊ CBR ನಮ್ಮ ಒಂದು ವರ್ಷಂದು, ಇದು 800 ನಮ್ಮ ಏನೋ ನಿನ್ನ ಹೆಸರು ಒಂದು 10R, ಒಂದು ವಿಪ್ಗೋಲ್ದು 1000R. ಏನು ಚೆನ್ನಾಗಿರ್ತಂಗೆ ಹೇಳಿದ್ರೆ ಏನೋ ಹೇಳಿಸ್ತಾವನೆ. ನೀನು ಏನಾರು ಕೇಳಿದ್ರೆ ಅಲ್ಲ ಅದನ್ನೇ ಹೇಳಿ, ನಾನು ಬಂದು ಕೇಳ್ತೀನಿ ಇವಾಗ ಹೇಳಿ. ಬೇಕೇ ಬೇಕು ಅನ್ಸುತ್ತೆ. ಹಂಗೆ ಕೇಳ. ಇದರಲ್ಲಿ ಸ್ಪೇಷಲ್ ಆಡಿಯೋ ಕರೆಕ್ಟಾಗಿ ವರ್ಕೇ ಆಗ್ತಿಲ್ಲ. ಹೌದಾ? ಹೇಳ ಬೇಗ. ಹಾಕೋಬೇಕು. ಸೀರಿಯಸ್ ಕಾಂಟೆಂಟ್ ಮಾಡ್ಬೋದು. ಏನೋ ಒಂದು ಓಡ್ತಾ ಇಲ್ವಲ್ಲ, ಏನು ಮಾಡೋದು? ಇವಾಗ ಅಷ್ಟೇ ಒಳಗಡೆ ಊಟ ಎಲ್ಲ ಮಾಡ್ಕೊಂಡು ಒಳ್ಳೆ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ವಿ. ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನೋಡ್ಬೋದು ನೀವು. ಸೊ ಇಲ್ಲಿ DVR ಇದ್ದಾರೆ. ಅವರು ಪ್ರೀವಿಯಸ್ ಬ್ಲಾಗಲ್ಲಿ ಹುಲಿ ಬಗ್ಗೆ ಹೇಳಿದ್ರು, ಲಾಸ್ಟಲ್ಲಿ ಹಿಂಟ್ ಕೊಟ್ಟಿದ್ರು. ಸೊ ಅವ್ರ ಹತ್ರನೇ ಕೇಳೋಣ ಏನಂತ. ಏನು ಕೇಳ್ಬೇಕು ನೀವು? ಹುಲಿ ಬಗ್ಗೆ ಹೇಳಿ. ನಾನು ಹೇಳಿದ್ನಲ್ಲ, ಹುಲಿ ಬಗ್ಗೆ ಒಂದು ಹಿಂಟ್ ಕೊಟ್ಟಿರಿ ಲಾಸ್ಟಲ್ಲಿ. ಅದ್ರ ಬಗ್ಗೆ ಕಮಿಂಗ್ ಸೂನ್ ಅಂತ ಹಾಕಿದ್ದೀನಲ್ಲ ಅಲ್ಲೇ. ಇವಾಗ ತೊಗೊಂಡಿರಾ ಏನು ಅದನ್ನ ಹೇಳ್ತೀರಾ ಹೇಳಿ. ಅದು ಅವ್ರ ಚಾನಲ್ ಹೇಳ್ತಾರ. ಇಲ್ಲ ಆಲ್ರೆಡಿ ಹಿಂಟ್ ಕೊಟ್ಟಿದ್ದಿಲ್ಲ. ಸೊ ಡೆಫಿನೆಟ್ಲಿ ಹುಲಿ ಇಸ್ ಕಮಿಂಗ್ ಸೂನ್. ಯಾವಾಗ, ಏನು, ಎಲ್ಲಿ, ಮುಹೂರ್ತ ಎಲ್ಲ ಗೊತ್ತಾಗುತ್ತೆ ಇಷ್ಟರಲ್ಲೇ. ಬಟ್ ಟು ಅರ್ಲಿ ಫಾರ್ ಇವಾಗ ಹೇಳೋಕ್ಕೆ ತುಂಬ ಅರ್ಲಿ ಆಯ್ತು. ಗಾಡಿ ಇದೆ, ಆಲ್ರೆಡಿ ಗಾಡಿ ಬಂದ್ಬಿಟ್ಟಿದೆ, ನನ್ನ ಹತ್ರನೇ ಇದೆ. ಬಟ್ ಹೇಳಲ್ಲ. ಗರ್ಜನೆ ಅದ್ರದ್ದು ಗರ್ಜನೆ ಸಮೇತ ತಗೊಂಬರೋಣ ಆಚೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ರಿವೀಲಿಂಗ್ ಸೂನ್. ಹೋಪ್ ಯು ಗಾಟ್ ದ ಪಾಯಿಂಟ್. ಪಾಪ ಮಕ್ಳನ್ನ ಗೋಳಕ್ಕೆ ಏನು ಮಾಡೋಕ್ಕೆ. ಓಕೆ, ಸೊ ಮರಳಿ ಊಟ ಎಲ್ಲ ಮುಗಿಸ್ಕೊಂಡು ಇಷ್ಟು ಹೊತ್ತು ಮಾತಾಡಿಕೊಂಡು ಎಲ್ಲ ಈಗಾಗಲೇ 4 ಕಾಲು ಆಯಿತು. ಸೊ ಈಗ ಮನೆಗೆ ಹೊರಟಿದ್ದೀನಿ. ಸೊ ಇನ್ನೊಂದು 100-200 ಕಿಲೋಮೀಟ್ರ್ ಸ್ವಲ್ಪ ನಿಧಾನಕ್ಕೆ ಓಡಿಸ್ಬೇಕು, ಟೈರ್ ಸೆಟ್ ಆಗಬೇಕು. ಅದಾದಮೇಲೆ ಫುಲ್ ರೈಡ್ಗಳೇ ಇನ್ಮೇಲೆ. ಇನ್ನು ದೊಡ್ಡ ರೈಡ್ಸ್ಗಳೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಕನಸು ಜೊತೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.